ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ರಹಿತವಾದ ಪಕ್ಷ. ಭ್ರಷ್ಟಾಚಾರದಲ್ಲಿ ಯಾರೇ ಭಾಗಿಯಾಗಿದ್ರೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ. ಜೊತೆಗೆ ಈಗ ಬಿ.ಆರ್. ಪಾಟೀಲ್ ಅವರು ಮತ್ತೆ ಮಾತಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಮೊದಲು 950 ಮನೆ ಆಗೈತೆ. ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ, ಬಹುತೇಕ ಎಲ್ಲ ಕಡೆ ನಡೆದಿದೆ. ಇದು ಬರ್ರಿ. ಜಮೀರ್ ಅವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ, ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿದೆ. ಆಯ್ತು, ತನಿಖೆ ಮಾಡಿಸ್ಲಿ. ಸಿಎಂ ನಾನಾಗಿ ಹೋಗಿ ಭೇಟಿ ಮಾಡಲ್ಲ, ಅವ್ರು ಕರೆದ್ರೆ ಹೋಗ್ತೀನಿ ಹೇಳ್ತೇನೆ. ನಾನು ಯಾಕೆ ಹೈಕಮಾಂಡ್ ತರಲ್ರಿ? ನಾನು ಹೊಟ್ಟೆ ಕಡಿತು, ನಾನು ಔಷಧ ತಗೊಂಡಿನಿ. ಬಿಜೆಪಿ ಏನು ಬಹಳ ಸಾಧ್ಯ ಅಲ್ಲ, ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ. ಬಟ್ ಸರ್, ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಬಂತು. ಆದ್ರೆ ಈಗ ನೋಡಿದ್ರೆ ಬಡವರ ಮನೆ ಅದು. ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂತ ಪ್ರಯತ್ನ ನಡೆದಿದೆ. ಬಿ.ಆರ್. ಪಾಟೀಲ್ ಅವರು ಈಗಷ್ಟೇ ಮಾತನಾಡಿದಂತಹ ಒಂದು ಮಾತು. ಅವ್ರು ಹೇಳ್ತಾರೆ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡೋ ಪ್ರಯತ್ನ ನಡೆದಿದೆ ಅನ್ನೋದಂದ್ರೆ ಅವ್ರಿಗೆ ಅಸಮಾಧಾನ ಇದೆ, ಪ್ರಯತ್ನಗಳಾಗ್ತಾ ಇದೆ, ಬಟ್ ಇಂಥರದ್ದು ಭ್ರಷ್ಟಾಚಾರ ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನ ನೇರವಾಗಿ ಅವರು ಕೂಡ ಹೇಳಿದ್ದಾರೆ. ನಾನೇನು ಮುಚ್ಚುಮರೆ ಮಾಡಿಲ್ಲ, ಇರೋ ವಿಚಾರ ನಿಜ ಹೇಳಿದ್ದೀನಿ. ನಾನಾಗೆ ಹೋಗಿ ಯಾರಿಗೂ ಕೂಡ ಹೇಳಲ್ಲ, ದುಂಬಾಲ್ ಬೀಳಲ್ಲ, ನನ್ನ ಕರೆದ್ರೆ ಸಿಎಂ ಹೋಗಿ ಮಾತಾಡ್ತೀನಿ ಅನ್ನುವಂಥದ್ದನ್ನ ಬಿ.ಆರ್. ಪಾಟೀಲ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ನನಗೆ ಇವತ್ತು ತೊಂದರೆ ಆಯಿತು, ಈ ಥರದ ವಸತಿನ 4 ಸರಿ ಪತ್ರ ಬರೆದ್ರು ನಮಗೆ ಕೊಟ್ಟಿಲ್ಲ ಅಂತ ಹೇಳಿದಾಗ, ದುಡ್ಡು ಕೊಟ್ಟವ್ರಿಗೆಲ್ಲರಿಗೂ ಇವರು ಮನೆ ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾದಾಗ ನಾನು ಆರೋಪ ಮಾಡಿದ್ದೀನಿ. ಇಲ್ಲ ಅನ್ನುವಂಥದ್ದಾದ್ರೆ ತನಿಖೆ ಮಾಡಿಸ್ಲಿ ಬಿಡಿ ಅನ್ನುವಂಥದ್ದನ್ನ ಕೂಡ ಅವರು ನೇರ ಸವಾಲು ಹಾಕಿದ್ದಾರೆ.